ಎಷ್ಟೋ ಸಿನಿಮಾದ ಸಾಹಿತ್ಯಕ್ಕೆ ನನ್ನ ಹೆಸರನ್ನ ಹಾಕಿಲ್ಲ. ಸೊ ಅದು ನನ್ನ ಮನ್ಸಲ್ಲಿ ಇದೆ. ಅವಾಗ ನಾನು ಹೇಳ್ದೆ, ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ, ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಾಕೆ, ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ ರಾಧೆ ರಾಧೆ. ಗೆಳೆಯ, ನೀನು ಶರಣ್ ಅವ್ರದ್ದೊಂದು ಪಿಕ್ಚರ್ ಮಾಡಿದೆ, ಜಯಲಲಿತಾ. ಅದಾದ್ಮೇಲೆ ಎಲ್ಲೋದೆ ನೀನು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮಾರಿಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಸ್ನೇಹಿತರೆ, ಈಗ ನೀವು ನೋಡಿದ್ರಿ, ನಾನು ಇಲ್ಲಿಗೆ ಹಲವಾರು ವ್ಯಕ್ತಿಗಳನ್ನ ನಾನು ಕರೆಸ್ತಾ ಇದ್ದೀನಿ. ಇಂಟೆನ್ಷನ್ ಒಂದೇ, ಕನ್ನಡ ಇಂಡಸ್ಟ್ರಿಯ ಹಲವಾರು ವ್ಯಕ್ತಿಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಸಾಧನೆಗಳು ಮಾಡ್ತಾನೆ ಇರ್ತಾರೆ, ಬಟ್ ಅವ್ರ ಬಗ್ಗೆ ಯಾರು ಅಷ್ಟಾಗಿ ಮಾತಾಡ್ತಾ ಇಲ್ಲ. ನಮ್ಮ ಏಮ್ ಒಂದೇನೆ, ಅಂತ ವ್ಯಕ್ತಿಗಳನ್ನ ಮುಂದೆ ತರಬೇಕು, ಅವ್ರ ಅನಿಸಿಕೆಗಳನ್ನ ನಾವು ತಗೊಬೇಕು. ಸಿನಿಮಾ ಇಂಡಸ್ಟ್ರಿಗೆ ಯಾವ್ಯಾವ್ದು ಒಳ್ಳೆ ಇನ್ಪುಟ್ಸ್, ಯಾವ್ದ್ರಿಂದ ಇಂಡಸ್ಟ್ರಿ ಬೆಳೆಯುತ್ತೆ, ಅದೆಲ್ಲ ಪಾಯಿಂಟ್ಸ್ ನಾವು ತಗೊಂಡು ಹಂಚ್ತಾ ಇರಬೇಕು. ನಾಲೆಜ್ ಇಸ್ ಡೈವರ್ಸಿಟಿ ಅಂತಾರಲ್ಲ, ಅದೇ ರೀತಿ ಬೆಳಿತಾನೆ ಇರ್ಬೇಕು ಅನ್ನೋದೇ ಒಂದು ಇಂಟೆನ್ಷನ್. ಸೊ ಈಗ ನನ್ನ ಜೊತೆ ಒಂದು ಸ್ಪೆಷಲ್ ಫ್ರೆಂಡ್ ಇದ್ದಾರೆ, ನಂಗೆ ಹಲವಾರು ವರ್ಷದ ಪರಿಚಯ ಇವರು. ನಾವು ಒಟ್ಟಿಗೆ ಇನ್ಸ್ಟಿಟ್ಯೂಟ್ ಇಂದ ಕೂಡ ನಾವು ಜೊತೆಯಲ್ಲಿ ಬಂದಿದ್ದೀವಿ. ಇವರು ಫೇಮಸ್ ಹೇಗೆ ಅಂತ ಹೇಳಿದ್ರೆ, ರಾಧೆ ರಾಧೆ ಯಾವ ಸಿನಿಮಾ ಹಾಡು ಗೊತ್ತಾ ಇದು? ಸೊ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ನಾನು ನನ್ನ ಕಾರ್ಯಕ್ರಮಕ್ಕೆ ನಮ್ಮ ಲೋಕೇಶ್ ಕೃಷ್ಣ ಅವ್ರನ್ನ, ಸರ್ ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಥ್ಯಾಂಕ್ ಯು. ಓಕೆ, ಲೋಕೇಶ್ ಕೃಷ್ಣ ಬಂದ್ಬಿಟ್ಟು ಇಸ್ ಅ ವಂಡರ್ಫುಲ್ ಲಿರಿಸಿಸ್ಟ್. ಅವರು ಹಲವಾರು ದೊಡ್ಡ ಸಿನಿಮಾಗಳಿಗೆ ಲಿರಿಕ್ಸ್ ಬರೆದಿದ್ದಾರೆ. ಹಾಗೆ ಒಳ್ಳೆ ರೈಟರ್, ಎಷ್ಟೋ ಕತೆಗಳನ್ನ ಅವರು ಬರ್ದಿದ್ದಾರೆ. ಸುಮಾರು ಜನಕ್ಕೆ ಅದನ್ನ ಹಂಚ್ಕೊಂಡಿದ್ದಾರೆ ಕೂಡ. ಕೆಲವೊಂದು ಸಿನಿಮಾಗೆ ಅವರು ಬರ್ಕೊಟ್ಟಿದ್ದಾರೆ. ಅಂದ್ರೆ ನನ್ನ ಕತೆ ಅನ್ನೋದಕ್ಕಿಂತ ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದೇ ಅವರ ಒಂದು ಇಂಟೆನ್ಷನ್. ಸೊ ಹೆಚ್ಚಾಗಿ ನಾನು ಹೇಳೋದಕ್ಕಿಂತ ನಮ್ಮ ಲೋಕೇಶ್ ಅವ್ರ ಏನಂತಾರ, ನಾನು ಕಾಮನ್ ಆಗಿ ಲೋಕಿ ಅಂತ ಕರಿತಿರ್ತೀನಿ. ಸೊ ಐ ವಿಲ್ ಮೇಂಟೈನ್ ದಟ್. ವೆಲ್ಕಮ್ ಲೋಕಿ. ಸೊ ನಿನ್ನ ಬಗ್ಗೆ ನೀನೇ ಹೇಳೋ ಗೆಳೆಯ. ನಮಸ್ತೆ ಸ್ನೇಹಿತರೆ. ಮೂಲತಃ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವ, ತ್ಯಾಮಗೊಂಡ್ಲು ಅನ್ನೋ ಒಂದು ಊರು. ತ್ಯಾಮಗೊಂಡ್ಲು ತುಂಬಾ ಪರಿಚಿತ. ಇಲ್ಲಿ ನಿಮ್ಗೆ ಕರಿಬಸವಯ್ಯನವರು, ಗೋಲ್ಡನ್ ಸರ್ ಗಣೇಶ್, ಸೊ ಇವರೆಲ್ಲ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಈ ಸರೌಂಡಿಂಗ್ ಅಲ್ಲೇ ಬಂದುವಂಥವ್ರು. ಸೊ ನಾನು ಸಹ ಆ ಊರಿನ ಒಬ್ಬ ಸಾಹಿತಿಯಾಗಿ ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ಈ ಒಂದು ಅವಕಾಶಕ್ಕೆ ನಾನು ನನ್ನ ಗೆಳೆಯ ಆರ್ಯನ್ಗೆ ಚಿರಋಣಿ ಆಗಿರ್ತೀನಿ. ಸೊ ನಾನು ಈ ಒಂದು ಕಾರ್ಯಕ್ರಮ ತುಂಬಾ ದಿನದಿಂದ ಹಿಂದೆನೆ ಆಗ್ಬೇಕಾಗಿತ್ತು. ಸೊ ನನ್ ಗೆಳೆಯ ತುಂಬಾ ಸತಿ ಇನ್ವೈಟ್ ಮಾಡ್ದ. ನಾನು ಸ್ವಲ್ಪ ನಂದೇ ಆದಂತ ಕೆಲವು ಬಿಸಿ ಶೆಡ್ಯೂಲ್ ಅಲ್ಲಿ ಬರಕ್ ಆಗಿರ್ಲಿಲ್ಲ. ಸೊ ಇವತ್ತು ನನ್ಗೆ ನಾನೇ ಫೋನ್ ಮಾಡಿ ವಾಲಂಟ್ರಿ ಆಗಿ ನನ್ನ ಗೆಳೆಯನ ಜೊತೆ ಇವತ್ತು ಬಂದು ಜಾಯ್ನ್ ಆಗಿದ್ದೀನಿ. ಸೊ ಒಟ್ಟಿಗೆ ಮಾತಾಡ್ತಾ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ. ಆ ಮೆಮೊರಿಗಳು ಬರ್ತಾ ಇರುತ್ತೆ, ಭಾವನೆಗಳು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಎಕ್ಸೈಟೆಡ್. ಇನ್ನು ಮುಂದೆ ಏನೇನ್ ಬರುತ್ತೆ ಗೊತ್ತಿಲ್ಲ. ಸೊ ಇವತ್ತು ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಓಕೆ, ಈಗ ನನ್ನ ಬಗ್ಗೆ ನಾನೊಂದಷ್ಟು ಚಿಕ್ಕ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಲೋಕೇಶ್ ಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ನಾನು PUC ಓದ್ಬೇಕಾದ್ರೆ ನನ್ನ ಕನ್ನಡ ಪ್ರಾಧ್ಯಾಪಕರು MV ನೆಗ್ಲೂರ್ ಅಂತ. ಸೊ ಅವರು ನನ್ನ ಸಾಹಿತ್ಯ ಪ್ರತಿಭೆ ನೋಡ್ಬಿಟ್ಟು, ನಿನ್ನಲ್ಲಿ ಒಬ್ಬ ಒಳ್ಳೆ ಬರಹಗಾರ ಇದ್ದಾನೆ ಲೋಕೇಶ್, ನೀನು ಯಾವುದೇ ಕಾರಣಕ್ಕೂ ಬರವಣಿಗೆನ ಸ್ಟಾಪ್ ಮಾಡಬೇಡ, ನೀನು ಬರಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನದಲ್ಲೇ ನಾವು ಒಂದಷ್ಟು ಕವನಗಳು, ಲೇಖನಗಳನ್ನ ಬರೆದು ಕಾಲೇಜಲ್ಲಿ ಪ್ರಕಟಣಾ ಫಲಕದಲ್ಲಿ ಆಗ್ತಾ ಇದ್ವಿ. ಸೊ ಅದು ಓದ್ದವರೆಲ್ಲ ಬಂದು ನನಗೆ ತುಂಬಾ ವಿಶ್ ಮಾಡ್ತಾ ಇದ್ರು, ನೀನ್ ತುಂಬಾ ಚೆನ್ನಾಗಿ ಬರೀತೀಯ ಅಂತ. ಎಲ್ಲ ಒಂದ್ ಕಡೆ ಸರಸ್ವತಿ ಇವತ್ತು ನಿಮ್ ಮುಂದೆ ತಂದು ಕೂರಿಸಿದ್ದಾರೆ. ಸೊ ಅದಕ್ಕೆ ನಾನು ನನ್ನ ಗುರುಗಳಾದಂತ MV ನೆಗ್ಲೂರ್ ಸರ್ ಅವ್ರಿಗೆ ಆಭಾರಿಯಾಗಿರ್ತೇನೆ. ಮತ್ತೆ ನಾನು ನಡ್ಕೊಂಡ್ ಬರ್ಬೇಕಾದ್ರೆ ಆ ದಾರಿಯಲ್ಲಿ ನಂಗೆ ಸಹಕರಿಸಿದಂತ ಎಷ್ಟೋ ಜನ ಇದ್ದಾರೆ, ತುಂಬಾ ಜನ. ನಮ್ಮ ಸುರೇಶ್ ಆಳ್ವಾಸ್ ಸರ್ ಅವರು, ರೋಟರಿ ಸಂಸ್ಥೆ ಅಧ್ಯಕ್ಷರು. ಸೊ ಇವರೆಲ್ಲರೂ ಎಲ್ಲ ಒಂದ್ ಕಡೆ ನನಗೆ ಮಾರ್ಗದರ್ಶನ ಕೊಡ್ತಾ ಬಂದ್ರು. ಸೊ ಹೇಗೋ ಬಂದ ನಾನು ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ಅವ್ರ ಯೂನಿಟಿಗೆ ಬಂದು ಬಿದ್ದೆ. ಇನ್ನೊಂದು ಗೊತ್ತಾ ಸ್ನೇಹಿತರೆ, ಅವರು ವೃತ್ತಿಪರ ಶಿಕ್ಷಕರು. ಎಸ್. ಸೊ ನೀವೇನ್ ಹೇಳ್ಕೊಡ್ತೀರಾ ಅದಕ್ಕೆ? ನಾನು ಪ್ರೊಫೆಷನಲ್ಲಿ ಬಂದ್ಬಿಟ್ಟು ನಂದು MA BEd. ಸೊ ಇಂಗ್ಲಿಷ್ ನನ್ನ ತುಂಬಾ ಫೇವ್ರೆಟ್ ಸಬ್ಜೆಕ್ಟ್. ನಾನು ಇಂಗ್ಲಿಷ್ ಪಾಠ ಮಾಡ್ತೀನಿ ಮಕ್ಕಳಿಗೆ.
ಬಟ್ ಎಲ್ಲಾ ಸಬ್ಜೆಕ್ಟು ಮಾಡ್ತೀನಿ, ಬಟ್ ಅದ್ರಲ್ಲಿ ಇಂಗ್ಲಿಷ್ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಸೊ ಎಲ್ಲರೂ ರೇಗಿಸ್ತಾ ಇರ್ತಾರೆ, ಇಂಗ್ಲಿಷ್ ಟೀಚರ್ ನೀನು, ಕನ್ನಡ ಸಾಹಿತ್ಯದ ಅಷ್ಟೊಂದು ಮೈಗೂಡಿಸ್ಕೊಂಡು ಅಷ್ಟೊಂದು ಒಳ್ಳೊಳ್ಳೆ ಹಾಡುಗಳನ್ನ ಬರೆದಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನನ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಇದೆ, ಅಂದ್ರೆ ಇವಾಗ ನಿಮ್ಮ ಮೇಷ್ಟ್ರು ನಿನ್ನ ಒಂದು ಪ್ರತಿಭೆನ ಗುರ್ತಿಸಿದ್ರು, ಇದೆಲ್ಲ ಆಯ್ತು, ಬಟ್ ನಿನಗೆ ಇಂಡಸ್ಟ್ರಿ ಕನೆಕ್ಷನ್ ಇಲ್ಲ ಅಂತ ನನಗೆ ಗೊತ್ತು. ಅವಾಗಿನ ಇಂಡಸ್ಟ್ರಿ ಅಂದ್ರೆ ಯಾರು ಪರಿಚಯ ಅಲ್ಲ, ಆತರ ಅಲ್ಲ. ಸೊ ನೀನು ಹೇಗೆ ಇಂಡಸ್ಟ್ರಿಗೆ, ಅಂದ್ರೆ ಹೌ ಡಿಡ್ ಯು ಎಂಟರ್? ಸೊ ಈ ಇಂಡಸ್ಟ್ರಿಗೆ ನಾನು ಹೇಗೆ ಬಂದೆ ಅಂದ್ರೆ, ಅಗೇನ್ ನಮ್ಮ MV ನೆಗ್ಲೂರ್ ಸರ್ ಅವರು ಲಯನ್ ಸಂಸ್ಥೆ ಅಧ್ಯಕ್ಷರಾದಂತ ನಮ್ಮ ಸುರೇಶ್ ಆಳ್ವಾ ಅವ್ರನ್ನ ಪರಿಚಯ ಮಾಡಿಸ್ತಾರೆ. ಸೊ ಅವ್ರು ವಿಜಯ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಪೀಣ್ಯ ಗೋಪಿ ಅಂತ ಒಬ್ರು ಸಂಚಿಕೆ ನಿರ್ದೇಶಕರು ಇದ್ರು, ಅಂದ್ರೆ ಅವ್ರು ನಾಗ್ತಿಹಳ್ಳಿ ಚಂದ್ರಶೇಖರ್ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವ್ರ ಮೂಲಕ ನಾನು ಒಂದು ಕಿರುತೆರೆಗೆ ಪ್ರವೇಶ ಮಾಡಿದೆ. ಅಂದ್ರೆ ನಾನು, ಗೋಲ್ಡನ್ ಸ್ಟಾರ್ ಗಣೇಶ್, ನಾವೆಲ್ಲ ತುಂಬಾ ಆತ್ಮೀಯ ಸ್ನೇಹಿತರು, ನೆನಪಿರ್ಲಿ ಪ್ರೇಮು, ನಾವೆಲ್ಲ ಒಟ್ಟೊಟ್ಟಿಗೆ ಬಂದವರು. ಸೊ ಕಿರುತೆರೆಯಲ್ಲಿ ಅಭಿನಯದಲ್ಲಿ ತೊಡ್ಕೊಂಡಿದ್ದೆ. ಬಟ್ ನನಗೆ ಅಭಿನಯದಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ನನಗೆ ಯಾವಾಗ್ಲೂ, ನನ್ನಲ್ಲೊಬ್ಬ ಸಾಹಿತ್ಯ ಯಾವಾಗ ಅಲರ್ಟ್ ಆಗಿ, ಇದು ನಿನ್ನ ಅಭಿನಯ ಬೇಡ, ನೀನ್ ಸಾಹಿತಿಯಾಗಿ ಮುಂದುವರಿ, ಸಾಹಿತ್ಯದಲ್ಲೇ ಏನಾದ್ರು ಒಂದು ನೀನ್ ತೊಡಸ್ಕೊ ಅಂದಾಗ, ಸೊ ಅಂತ ಹೇಳ್ತಾ ಇತ್ತು. ಸೊ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ಅವರು ಇದ್ರ ಜೊತೆಗೆ ನಾವು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ವಿ, ಅಲ್ಲಿಗೆ ಕೂಡ ಅವ್ರು ಬಂದು ಜಾಯ್ನ್ ಆದ್ರು, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್. ಸೊ ನಾವು ಅವ್ರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆದ್ಮೇಲೆ ಸೃಷ್ಟಿ ಅಂತ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಂತು, ಮತ್ತೆ ಕಾನ್ಫಿಡ, ಸಾಕಷ್ಟು ಇಂಡಸ್ಟ್ರಿ ರೌಂಡ್ಸ್ ಹಾಕಿದೆ. ಇಂಡಸ್ಟ್ರಿಯಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ವಿ. ಯಾಕೆಂದ್ರೆ ಆರ್ಯ ನನ್ಗೆ ನೆನ್ನೆ ಮೊನ್ನೆ ಸ್ನೇಹಿತಲ್ಲ, ನನ್ನ ತುಂಬಾ ಬಹುಕಾಲದ ಗೆಳೆಯ ಆರ್ಯ. ಸೊ ಅಂದಿನಿಂದ ಇಲ್ಲಿವರೆಗೂ ನಾವು ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡ್ಕೊಳ್ತಾ ನಮ್ಮ ಇಂಡಸ್ಟ್ರಿ ಕೆಲಸದಲ್ಲಿ ತೊಳ್ಕೊಂಡಿದೀವಿ. ಸೊ ತುಂಬಾ ಸ್ಟ್ರಗಲ್ ಇದೆ ಆರ್ಯಂದು, ಬಟ್ ಆ ಸ್ಟ್ರಗಲ್ ನೋಡ್ಬೋದು ನೀವು, ಇಲ್ಲೆಲ್ಲ ಕಾಣಿಸ್ತಾ ಇದೆ. ಅದು ಅವನ ಒಂದು ಪ್ರತಿಭೆಗೆ ಸಂದ ಪ್ರತಿಫಲ ಇದೆಲ್ಲ. ಸೊ ಎಲ್ಲಿ ಪ್ರತಿಭೆ ಇರುತ್ತೋ ಅಲ್ಲಿ ಪುರಸ್ಕಾರ ಹಿಂಗೆ ಹುಡ್ಕೊಂಡ್ ಬರುತ್ತೆ. ಸೊ ಅದು ಅವನ ಒಂದು ಕ್ರಿಯೇಟಿವಿಟಿ ಮತ್ತೆ ಸದಾ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಆರ್ಯ. ಸೊ ಇವತ್ತು ಏನೋ ಒಂದು ಹೊಸ ಕಾರ್ಯಕ್ರಮ ಮಾಡಿ ಈ ಚಲನಚಿತ್ರ ರಂಗದಲ್ಲಿ ಪರದೆ ಹಿಂದೆ, ಬೆಳ್ಳಿತೆರೆ ಹಿಂದೆ ಕೆಲಸ ಮಾಡುವಂತ ಎಷ್ಟೋ ಪ್ರತಿಭೆಗಳು, ನಿರ್ದೇಶಕರಾಗಿರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಕೆಲಸ ಯಾವುದೇ ಆಗಿರ್ಲಿ, ಎಲ್ಲರನ್ನೂ ಗುರುತಿಸಿ ಈ ವೇದಿಕೆಯಲ್ಲಿ ಕರೆದು ಅವ್ರಿಗೆ ಒಂದು ಮನಸ್ಸನ್ನ ಸಂತೋಷ ಪಡಿಸಿ ಅವರ ಭಾವನೆಗಳನ್ನ ಹಂಚ್ಕೊಂಡು ಈ ಒಂದು ಕೈಂಕರ್ಯ ಮಾಡ್ತಿರೋದು ನನ್ನ ನಿಜಕ್ಕೂ ಇವರ ಕೆಲಸ ಶ್ಲಾಘನೀಯ. ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಆರ್ಯ, ಕಂಟಿನ್ಯೂ ಮಾಡಿ. ನಿಮ್ಮಿಂದ ಎಷ್ಟೋ ಪ್ರತಿಭೆಗಳು ಹೊರಗೆ ಬರಬೇಕು. ಸೊ ಅದನ್ನ ಅಂದ್ರೆ ಇಂಟೆನ್ಷನ್ ಅದೇನೆ. ಯಾಕಂದ್ರೆ ನಾನು ಹಲವಾರು ಕಡೆ ಓಡಾಡ್ತಿರ್ತೀನಿ, ಚೇಂಬರು ಮತ್ತೆ ಗಾಂಧಿನಗರ, ಅದೆಲ್ಲ ಎಲ್ಲ ಕಡೆ ಒಂದೇ ಒಂದಿದು, ಕನ್ನಡ ಸಿನಿಮಾಗಳು ಪ್ರಮೋಟ್ ಆಗ್ತಿಲ್ಲ, ಕನ್ನಡ ಸಿನಿಮಾಗಳು ಸರಿಯಾಗಿ ಬರ್ತಿಲ್ಲ. ಅಂದ್ರೆ ನನ್ಗೇನ್ ಗೊತ್ತಾ, ಪ್ರಾಪರ್ ನಾಲೆಜ್ ಅಂತ ಇದ್ರೆ, ಒಂದು ಪ್ರಾಪರ್ ಇನ್ಸ್ಟಿಟ್ಯೂಷನ್ ಅಂತ ಇದ್ರೆ ಅಲ್ಲಿಂದ ಒಳ್ಳೆ ಪ್ರತಿಭೆ ಬಂದೇ ಬರುತ್ತೆ. ಖಂಡಿತ. ಇವಾಗ ಇಲ್ಲ ಅಂತಲ್ಲ, ಇವಾಗ್ಲೂ ಇದಾವೆ. ಅಲ್ಲಿಂದ ಬರೋರ್ಗೆ ಪ್ರೋತ್ಸಾಹ ಇರಬೇಕು. ಆಮೇಲೆ ಈಗ ಸಿನಿಮಾ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ನೀವೇ ಒಂದು ಸಿನಿಮಾ ಮಾಡಿದ್ರಿ, ಅದನ್ನ ರಿಲೀಸ್ ತರಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ಇಲ್ಲಿ ಹಿರಿಯರಿದ್ದಾರೆ, ಸುಮಾರು ಜನ ಸಿನಿಮಾ ಮಾಡೋದವ್ರು ಇದ್ದಾರೆ. ಅವರೆಲ್ಲ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟು ನೀನ್ ಯಾವ ಸ್ಟೆಪ್ ಅಲ್ಲಿ ಹೋಗ್ಬೇಕು, ಒಂದು ಸಕ್ಸಸ್ಫುಲ್ ಆಗಿ ಒಂದು ಮೆಟ್ಲು ಹತ್ಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಅದನ್ನ ಮಾಡಿದಿರ ನಾವು ಈ ಮಾತುಗೂ ಸಿನಿಮಾಗಳು ಓಡಲ್ಲ, ರೀಸನ್ಸ್ ಕೊಡಬಾರ್ದು. ಇವತ್ತು ಪಾಲಿಸಿ ಏನಿರ್ಬೇಕು ಅಂತ ಹೇಳಿದ್ರೆ, ಆದ್ರೆ ಒಂದು ಕೈ ಕೊಟ್ಟು ಹೆಲ್ಪ್ ಮಾಡೋರು ಅವ್ರನ್ನ ಮೇಲಕ್ ತಗೊಂಬ, ಇಲ್ವಾ ಮಾತಾಡ್ಬೇಡ, ನನ್ನ ಪಾಲಿಸಿ ಅದು. ಸೊ ದಟ್ ವಾಸ್ ದ ಇಂಟೆನ್ಷನ್. ಆಮೇಲೆ ಪ್ರಮೋಟ್ ಆಗ್ತಿಲ್ಲ ಅಂತಾರಲ್ಲ, ಅದಕ್ಕೆ ಈಗ ನನ್ನ ಸ್ಟುಡಿಯೋ ಇದೆ, ನನ್ನ ಎಕ್ವಿಪ್ಮೆಂಟ್ಸ್ ಇದೆ, ಯಾಕೆ ಒಂದು ಯೂಟ್ಯೂಬ್ ಕಾರ್ಯಕ್ರಮ ಮಾಡಬಾರ್ದು, ಯಾಕೆ ಸಿನಿಮಾದವ್ರನ್ನ, ಸಿನಿಮಾ ಮಾಡ್ತಿರೋರ್ನ, ಸಿನಿಮಾ ರಿಲೀಸ್ ಆಗ್ತಿರೋರ್ನ ಕರ್ಸಿ ಇಲ್ಲಿ ಸಿನಿಮಾ ಯಾಕೆ ಪ್ರಮೋಟ್ ಮಾಡೋದು, ಚಿಕ್ಕದಾದ್ರೂ ಏನೋ ಒಂದು ಹೆಲ್ಪ್ ಆಗತ್ತೆ ಇಂಡಸ್ಟ್ರಿಗೆ. ಖಂಡಿತ ಆರ್ಯ, ಈ ವಿಷಯಕ್ಕೆ ಸಂಬಂಧಪಟ್ಟಾಗ ನಾನೊಂದು ಮಾತು ಹೇಳ್ತೀನಿ. ಒಂದು ಸಣ್ಣ ನಾರು ಹೂವಿನಿಂದ ಸ್ವರ್ಗಕ್ಕೆ ಹೋಯ್ತು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ. ಸೊ ಖಂಡಿತ ನೀವು ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಈ ಕೆಲಸದಲ್ಲಿ ಒಂದು ಪ್ರತಿಭೆ ನೋಡಿದಾಗ, ಓ ಇವ್ರ ಸೊ ಇವ್ರನ್ನ ಗುರುತಿಸೇ ಇಲ್ವಲ್ಲ ಅಂತ ಮತ್ತೆ ಅವ್ರಿಗೆ ಒಂದು ಕಂಬ್ಯಾಕ್ ಸಿಗ್ಬೋದು, ಅಥವಾ ಒಂದು ಹೊಸ ಅವಕಾಶ ಸಿಗ್ಬೋದು. ಸೊ ನೀವು ಮಾಡ್ತಿರೋದು ನಿಜಕ್ಕೂ ಒಂದು ಒಳ್ಳೆ ಕೆಲಸ ಮಾಡಿ. ಇಟ್ ವಾಸ್ ವೆರಿ ಕ್ಲಿಯರ್ ಫಸ್ಟ್ ಇದನ್ನ ಎಲ್ಲಿ ಬೇರೆ ಒಂದ್ ಸಿನಿಮಾ ಅಥವಾ 2-3 ಸಿನಿಮಾ ಮಾಡಿರೋರ್ನ ಯಾರು ಗುರುತಿಸ್ತಾ ಇಲ್ಲ, ಅಂತವ್ರನ್ನ ನಾನು ಕರಿತಾ ಇದ್ದೀನಿ. ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಮೊನ್ನೆ ಎಪಿಸೋಡ್ ಅಲ್ಲಿ ಕಂಬಳಿ ಹುಳ ಡೈರೆಕ್ಟರ್ ನ ಕರೆಸಿದೆ, ಅದ್ಭುತವಾದ ಸಿನಿಮಾ ಮಾಡಿದ್ದಾನೆ. ಇಲ್ಲ, ನಾನು ಆ ಸಿನಿಮಾ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಯಾರು ಹೆಚ್ಚಾಗಿ ಮಾತಾಡಿರ್ಲಿಲ್ಲ. ಆಮೇಲೆ ಎಷ್ಟೋ ಸಿನಿಮಾಗಳು ಸರತಿ ಸಾಲಲ್ಲಿ ಬಂದೋಗ್ಬಿಡ್ತವೆ.
ಅದಕ್ಕೆ ಥಿಯೇಟರ್ ಸಮಸ್ಯೆ ಆಯ್ತು ಅಥವಾ ಮತ್ತೇನೋ ಸಮಸ್ಯೆ ಆಯ್ತು, ಹ್ಮ್. ಆದ್ರೆ ಜನಗಳ ಮನ್ಸಿಗೆ ರೀಚ್ ಆಗಲ್ಲ. ಆರ್ಯ ಸಿನಿಮಾ ಮಾಡೋದು ಒಂದ್ ಕಡೆ ಆದ್ರೆ ಎಷ್ಟೋ ಸಿನಿಮಾಗಳು ರೀಚ್ ಆಗೋದ್ರಲ್ಲಿ ಫೇಲ್ಯೂರ್ ಆಗಿರುತ್ತೆ. ಸೊ ಆಮೇಲೆ ಯಾವಾಗ್ಲೋ ಟಿವಿಲೋ ಮತ್ತೆಲ್ಲೋ ನಾವು ನೋಡಿದಾಗ ಮೂವಿ ಇಷ್ಟ ಚೆನ್ನಾಗಿದೆಯಲ್ಲ ಮಾರಾಯ ಅಂತೀವಿ. ಅಂದ್ರೆ ಸೊ ನಾವು ಅವ್ರ ಕೆಲಸ ಮಾಡಿದ್ದಾರೆ, ಆದ್ರೆ ಅದನ್ನ ನಮ್ಮವರೆಗೂ ರೀಚ್ ಮಾಡಿಲ್ಲ. ಸೊ ಅಲ್ಲೇ ಅವ್ರು ಫೈಲ್ ಆದ್ರು ಅಥವಾ ನಮ್ಮ ಇಂಡಸ್ಟ್ರಿ ಫೈಲ್ ಮಾಡ್ತೋ ಅಥವಾ ಸರ್ಕಮ್ಟಸ್ ಹಂಗಿತ್ತು ಆಗಿನ ಸನ್ನಿವೇಶ ಅಂತ ಗೊತ್ತಿಲ್ಲ. ಬಟ್ ನಿಜಕ್ಕೂ ಆ ಒಳ್ಳೊಳ್ಳೆ ಪ್ರತಿಭೆಗಳು ಎಲ್ರಿಗೂ ಇದೊಂದು ಒಳ್ಳೆ ವೇದಿಕೆ ಆಗ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಅಂಡ್ ಈಗ ನನ್ನ ಪ್ರಶ್ನೆ, ಈಗ ಇನ್ಸ್ಟಿಟ್ಯೂಟ್ ಇದೆಲ್ಲ ಆಯ್ತು, ಈ ಮೊದಲನೇ ಸಕ್ಸಸ್ ಅಂತ ಇರುತ್ತಲ್ಲ, ಅದು ನಿನಗೆ ಸಿಕ್ಕಿದ್ದು ಯಾವಾಗ? 2008ರಲ್ಲಿ. ಸೊ ಆಕ್ಚುಲಿ ನನ್ನ ಸಿನಿಮಾಗಳು ಪ್ರಾರಂಭಿಕದಲ್ಲಿ ತುಂಬಾ ಬಂದಿದಾವೆ. ಸೊ ಆ ಒಂದು ದಿನಗಳಲ್ಲಿ ಎಷ್ಟೋ ಸಿನಿಮಾದ ಸಾಹಿತ್ಯಕ್ಕೆ ನನ್ನ ಹೆಸರನ್ನ ಹಾಕಿಲ್ಲ. ಸೊ ಅದು ನನ್ನ ಮನ್ಸಲ್ಲಿ ಇದೆ. ಹೌದಾ? ಖಂಡಿತ. ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ನಾನು ಹಾಡು ಬರ್ದಿದ್ದೀನಿ ಪ್ರಾರಂಭದಲ್ಲಿ. ಅವಾಗೆಲ್ಲ ಒಂದು ಆಡಿಯೋ ರೈಟ್ಸ್ ಅಂತ ಇತ್ತು. ಈ ಒಂದು ಯಾವುದೇ ಕಂಪನಿಗಳಾಗ್ಲಿ, ಆನಂದ್ ಆಡಿಯೋ ಅಥವಾ ಲಹರಿ ಅಥವಾ ಅವತ್ತಿದ್ದಂತ ಅಶ್ವಿನಿ ಆಡಿಯೋಗಳು ಯಾವುದೇ ಆದ್ರೂ, ಲಹರಿ ಅವರಾದ್ರೂ ಒಂದು ಗುಡ್ ವಿಲ್. ಈಗ ಹಂಸಲೇಖ ಸರ್ ಬರ್ದ್ರೆ ಅಥವಾ ಕವಿರಾಜ್ ಅವರು ಅಥವಾ ಇನ್ನು ಕಲ್ಯಾಣ್ ಅವರು, ಈ ತರ ಅವ್ರು ಬರ್ದ್ರೆ ಅದಕ್ಕೊಂದು ಒಳ್ಳೆ ರೇಟ್ಸ್ ಇತ್ತು ಅವಾಗ. ಆಡಿಯೋ ರೇಟ್ಸ್ ಅಂತಾನೆ ಒಳ್ಳೆ ರೇಟ್ಸ್ ಇತ್ತು ಅವಾಗ. ಬ್ರ್ಯಾಂಡ್ ವ್ಯಾಲ್ಯೂ. ಸೊ ಅವಾಗ ಕೆಲವರು ವ್ಯಕ್ತಿಗಳ ಹೆಸರನ್ನ ಹಾಕ್ತಾ ಇದ್ರು, ನಾವು ಬರ್ದ್ರು ಅವ್ರದೇ ಹೆಸರು ಹಾಕ್ತಿದ್ರು. ಸೊ ಅವಾಗ ಪ್ರಾರಂಭ ದಿನಗಳಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದೆ ನಾನು. ಎಷ್ಟೋ ಒಳ್ಳೊಳ್ಳೆ ಹಾಡುಗಳು ಬೇರೆ ಹೆಸರು ಬೇರೆಯವ್ರ ಖಾತೆಯಲ್ಲಿ ಜಮಾ ಆಯ್ತು. ಬಟ್ ಎಲ್ಲದಕ್ಕೂ ಒಂದು ದಿನ ಸಾಂಗ್ಸ್, ಎಲ್ಲದಕ್ಕೂ ಎಲ್ಲ ಹಿಟ್ ಸಾಂಗ್ಸ್, ಎಲ್ಲದಕ್ಕೂ ಒಂದ್ ದಿನ ಅಂತ ಬಂದೇ ಬರುತ್ತೆ ಪ್ರತಿಯೊಬ್ಬನಿಗೂ ಅಂತ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾರೆ ಒಂದ್ ಕಡೆ. ಮನುಷ್ಯನ ಜೀವನದಲ್ಲಿ ಹರ್ಷ ಒಮ್ಮೆ ಹುಕ್ಕಿ ಬರುತ್ತೆ, ಆ ಕ್ಷಣಕ್ಕೋಸ್ಕರ ನಾವು ಕಾಯ್ಬೇಕು ಅಂತ. ಸೊ ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ದೆ. ಅದೇ ನಾನು 2008ರಲ್ಲಿ ಬಂದಂತ ತಾಜ್ ಮಹಲ್ ಸಿನಿಮಾ. ಆ ಸಿನಿಮಾ ನನಗೆ ಬಹಳ ದೊಡ್ಡ ಯಶಸ್ಸನ್ನ ತಂದ್ಕೊಡ್ತು. ಆ ಸಿನಿಮಾದ ಹಾಡುಗಳೆಲ್ಲ ನೀವು ಕೇಳಿದೀರಾ. ಅಲ್ಲಿಂದ ನಾನು ಶುರುವಾಗಿದ್ದು ನನ್ನ ಕೆರಿಯರ್. ಮತ್ತೆ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ಸೊ ಅದಾದ್ಮೇಲೆ ಸಾಕಷ್ಟು ಮೂವಿಗಳು ಕಮಿಟ್ ಆಯ್ತು. ಅದಾದ್ಮೇಲೆ ಆಕ್ಚುಲಿ ನಾನು ತಾಜ್ ಮಹಲ್ಗಿಂತ ಫಸ್ಟ್ ಕಮಿಟ್ ಆಗಿದ್ದು ಬಂದು ಒಂದು ಮುನಿಯಾ ಅಂತ ಸಿನಿಮಾ ನಮ್ಗೆ ಆಮೇಲೆ ರಿಲೀಸ್ ಆಯ್ತು. ದೇವರಾಜ್ ಅವ್ರದಲ್ಲ? ಅಲ್ಲ, ಮಯೂರ್ ಪಟೇಲ್ ಹೀರೋ. ಮಯೂರ್ ಪಟೇಲ್ ಅದು ನನ್ ಕಮಿಟ್ ಆಗಿದ್ದು. ಬಟ್ ರಿಲೀಸ್ ಆಗಿದ್ ಬಂದ್ಬಿಟ್ಟು ತಾಜ್ ಮಹಲ್ ಫಸ್ಟ್ ಮೂವಿ. ಸೊ ಅದ್ರಲ್ಲಿ ನೀವು ಕೇಳಿದೀರಾ ಸೂಪರ್ ಹಿಟ್ ಸಾಂಗ್ಗಳು. ಎಷ್ಟು ಸಾಂಗ್ ಬರ್ದಿರ? ಅದ್ರಲ್ಲಿ 2 ಸಾಂಗ್ ಬರ್ದೆ. ಯಾವ್ಯಾವ್ದು? ಅದೇ ಒಂದು ಪ್ರೀತಿ ಅನ್ನೋದು ಈಗೇನ ಎಲ್ಲ ಮರೆತೋದ ಹಾಗೇನ ಅಂತ ಹೇಳ್ಬಿಟ್ಟು, ಮತ್ತೆ ಇನ್ನೊಂದು ಸಾಂಗು ಅದ್ ಹೇಳಿದ್ನಲ್ಲ ಬೇರೆಯವ್ರ ಹೆಸರಲ್ಲಿದೆ, ಅದು ಯಾವ್ದಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಓಕೆ. ಅಂಡ್ ಅದು ನಿಮಗೆ ಹಿಟ್ ಪಿಕ್ಚರ್? ಅದು ನನ್ನ ಫಸ್ಟ್ ಸಿನಿಮಾ. ಅದಾದ್ಮೇಲೆ ನನಗೆ ಚಾರ್ಮಿನಾರು ಸಿನಿಮಾ ಬಹುದೊಡ್ಡ ಯಶಸ್ಸನ್ನ ತಂದ್ಕೊಟ್ಟಂತ ಸಿನಿಮಾ. ಸೊ ಈ ಒಂದು ಚಿತ್ರ ಬಂದ ಮೇಲೆ ಒಂದು ಸುಮಾರು ಫೋನ್ ಕಾಲ್ ಬಂದಿರ್ತಾವಲ್ಲ? ಖಂಡಿತ. ಸೊ 2013ರಲ್ಲಿ ಚಾರ್ಮಿನಾರ್ ರಿಲೀಸ್ ಆಯ್ತು. ಸೊ ಚಾರ್ಮಿನಾರ್ದು ಒಂದು ದೊಡ್ಡ ಒಂದು ಕಹಾನಿನೇ ಇದೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಸೊ ಆರ್ ಚಂದ್ರು ನನ್ನ ಆತ್ಮೀಯ ಗೆಳೆಯ. ಸೊ ಅವರು ನನ್ಗೆ ಕೂಗ್ತಾರೆ, ಲೋಕೇಶ್ ಕೃಷ್ಣ ನೀವು ಸಾಂಗ್ ಬರಿಬೇಕು, ಯಾಕೆಂದ್ರೆ ನಮ್ದು ಅವ್ರದ್ದು ತಾಜ್ ಮಹಲ್ ಇಂದಾನು ಒಡನಾಟ ಆಯ್ತು. ಸೊ ಕರೆದ್ಬಿಟ್ಟು ನಿನ್ಗೆ ತುಂಬಾನೇ ಡೆಪ್ತ್ ಇದೆ, ಈ ಸಿನಿಮಾಗ್ ನೀನೇ ಲಿರಿಸಿಸ್ಟು, ಬೇರೆ ಯಾರು ನನಗ್ ಬೇಡ, ನೀನೇ ಬರಿಬೇಕು ಅಂತ ಹೇಳಿದ್ರು. ಸೊ ನಾನು ಹೋದೆ, ಆರ್ ಚಂದ್ರನ್ನ ಭೇಟಿ ಮಾಡಿದೆ. ಸೊ ನನಗೆ 12 ಟ್ಯೂನ್ ಕೊಟ್ರು. ಸೊ 12 ಟ್ಯೂನ್ ನಾನು ಕೇಳಕ್ ಶುರು ಮಾಡಿದೆ. ಕೇಳ್ತಾ 12 ಟ್ಯೂನ್ ಅಲ್ಲಿ 6 ಟ್ಯೂನ್ ನನಗೆ ಸಖತ್ ಕಾಡ್ತು. ಆ 6 ಟ್ಯೂನ್ ನಾನು ಸೆಲೆಕ್ಟ್ ಮಾಡ್ಕೊಂಡು ನಾನು ಚಂದ್ರ ಅವ್ರನ್ನ ಗುರುಗಳೇ ಅಂತೀನಿ. ಅವರು ನನಗೆ ಆತ್ಮೀಯ ಸ್ನೇಹಿತರಾದ್ರೂ ನನಗೆ ಆ ಒಂದು ಗುರುಗಳೇ ಅಂತ ಕರೆದು ಅದು ಅಭ್ಯಾಸ ಆಗ್ತಿದೆ. ಸೊ ನೋಡಿ ಗುರುಗಳೇ, ಈ ಟ್ಯೂನ್ಸ್ ಇಷ್ಟು ಚೆನ್ನಾಗಿದೆ, ಇದನ್ನೇ ನಾವು ಫೈನಲ್ ಮಾಡ್ಕೊಳ್ಳೋಣ ಅಂದ್ರು. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಫೈನಲ್ ಮಾಡ್ಕೊಂಡ್ವಿ. ಆರ್ ಚಂದ್ರ ಅವರು ಆಯ್ತು ಈ ಟ್ಯೂನ್ಸ್ ಎಲ್ಲ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರು. ಸೊ ಅದ್ರಲ್ಲಿ ಮೊಟ್ಟ ಮೊದಲಿಗೆ ನಾನು ಚಾರ್ಮಿನಾರ್ ಅಲ್ಲಿ ಬರ್ದಂತ ಸಿನಿಮಾ ರಾಧೆ ರಾಧೆ. ಸೊ ನಾನು ಫಸ್ಟ್ ರೈಟಿಂಗ್ ಶುರು ಮಾಡಿದ್ದೆ. ಮೆಲೋಡಿ ಸಾಂಗ್ ನನ್ಗೆ ತುಂಬಾನೇ ಇಷ್ಟ, ಪ್ಯಾಥೋನು ಅಷ್ಟೇ. ಸೊ ಒಲವ ಮೊದಲ ಜಳಕ ಮೂಡಿ ಬಂದಿದ್ದು ಫಸ್ಟ್ ರಾತ್ರಿ 1:30 ಗಂಟೆ. ಸೊ ನಾನು ರಾತ್ರಿ 1:30 ಗಂಟೆಗೆ ಸಾಹಿತ್ಯ ಬರಿತಾ ಕುಂತಿರ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ ನನ್ಗೆ ಅದು ಲಿರಿಕ್ಸ್ ಬಂದು. ಇಮಿಡಿಯೇಟ್ ಆಗಿ ಆರ್ ಚಂದ್ರ ಅವ್ರಿಗೆ ಕಾಲ್ ಮಾಡ್ತೀನಿ, ಫೋನ್ ಮಾಡ್ಬಿಟ್ಟು. ನಾನು 1:30 ರಾತ್ರಿ ನಾನು ಫೋನ್ ಮಾಡಿದಾಗ ಆರ್ ಚಂದ್ರು ಹೆಂಗಪ್ಪ ಅಂದ್ರೆ ಕೆಲ್ಸದ ವಿಷಯದಲ್ಲಿ ಅವ್ರು ಒಂಥರ ರಾಕ್ಷಸ ಅನ್ಬೋದು.
ಅಂದ್ರೆ ಕೆಲ್ಸ ತೆಗಿಸ್ಕೋಬೇಕು, ಕೆಲಸ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ ಎಷ್ಟೊತ್ತಾದ್ರೂ ಬೇಕಾದ್ರೆ ಹೇಳ್ತಾರೆ. ಆಮೇಲೆ ಎಷ್ಟು ಅರ್ಲಿ ಆಗಿ ಬೇಕಾದ್ರೂ ಬಂದು ಸೆಟ್ಗೆ ಬರ್ತಾರೆ, ಆಫೀಸಿಗೆ ಬರ್ತಾರೆ. ಸೊ ಒಳ್ಳೆ ಗುಡ್, ಅದು ಅವರೊಂದು ಡೆಡಿಕೇಶನ್ ತುಂಬಾ ಚೆನ್ನಾಗಿ. ಸೊ 1:30 ರಾತ್ರಿಗೆ ಫೋನ್ ಮಾಡ್ತೀನಿ, ಒಂದೇ ರಿಂಗಿಗೆ ಎತ್ತುತ್ತಾರೆ ಫೋನ್. ಅವ್ರು ಹೇಳಿದ್ರು ನನಗೆ, ಈ ಸಾಂಗು ಇವತ್ತು ನೈಟ್ ಒಳಗೆ ಮುಗಿಸ್ಬಿಡಿ ಲೋಕೇಶ್ ಕೃಷ್ಣ ಅಂತ. ಖಂಡಿತ ಗುರುಗಳೇ ಮುಗಿಸ್ತೀನಿ ಅಫ್ಕೋರ್ಸ್ ಅಂತ ಹೇಳ್ಬಿಡು 1:30ಗೆ ಫೋನ್ ಮಾಡಿದಾಗ ಆಯ್ತಾ ಬರ್ದ್ರಾ ಅಂತ ಕೇಳ್ತಾ ಇದಾರೆ. ಅಂದ್ರೆ ಅವ್ರಿಗೆ ಅಷ್ಟು ಒಂದು ಎಕ್ಸೈಟ್ಮೆಂಟ್. ಮತ್ತೆ ಏನಾದ್ರೂ ಒಂದು ನಾನು ಮಾಡಿರ್ತೇನೆ. ಅವಾಗ ನಾನು ಹೇಳ್ದೆ, ಓಲವ ಮೊದಲ ಜಳಕ ಅದ ನೆನೆದರೆ ಪುಳಕ, ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಾಕೆ, ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ ರಾಧೆ ರಾಧೆ. ಇಷ್ಟು ಹೇಳ್ದೆ, ಸೂಪರ್ ಗೆಳೆಯ, ನೀನ್ ಎದುರುಗಡೆ ಇದ್ದೀರಿ, ಹಂಗೆ ಗಟ್ಟಿಯಾಗಿ ಹಗ್ ಮಾಡ್ಬಿಡ್ತಿದ್ದೆ ಅಂದ್ರು ಆರ್ಚಂದ್ರ. ಈ ಮಾತು ಹಂಗೆ ನನ್ ಕಿವಿಲಿ ತುಂಬಾ ಖುಷಿ ಆಯ್ತು. ಕಂಟಿನ್ಯೂ ಮಾಡ್ಬಿಡಿ, ಮುಗಿಸ್ಬಿಡಿ ಅಂತ. ಅವತ್ತು ಆ ಸಾಂಗ್ ನ ಅವ್ರು ಕೇಳಿ ಅರ್ಧ ಗಂಟೆಲಿ ಕಂಪ್ಲೀಟ್ ಆಯ್ತು ಸಾಂಗ್ ಬರ್ದ್ಬಿಟ್ಟು ಅವ್ರಿಗೆ ಲಿರಿಕ್ಸ್ ನ ಬರ್ದು ವಾಟ್ಸ್ಆಪ್ ಮಾಡ್ಬಿಟ್ಟು ಮಲ್ಕೊಂಡೆ. ಬೆಳಿಗ್ಗೆನೆ ಫೋನ್ ಮಾಡಿ ಅರ್ಲಿ ಮಾರ್ನಿಂಗ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಫೋನ್ ಮಾಡ್ಬಿಟ್ಟು, ಒಂದೊಂದು ಲೈನ್ ಚಿನ್ನ ತರ ಇದೆ, ಒಳ್ಳೆ ಮುತ್ತು ತರ ಜೋಡಿಸಿದ್ಯಾ. 100%. ಸೊ ಅದಕ್ಕೆ ಆ ಚಿನ್ನ ಮುತ್ತನ್ನ ನಿಜಕ್ಕೂ ಒಪ್ಕೊಂಡು ಹಪ್ಕೊಂಡು ನಿಮ್ಮ ಮೈ ಮೇಲೆ, ಅಂದ್ರೆ ಐ ಮೀನ್ ನಿಮ್ಮ ಮನ್ಸಲ್ಲಿ ಧರಿಸಿದಿರಲ್ಲ ಆ ಚಾರ್ಮಿನಾರ್ ಹಾಡುಗಳನ್ನ, ಅದಕ್ಕೆ ನಾನು ನಿಜವಾಗ್ಲೂ ಕೃತಜ್ಞನಾಗಿರ್ತೀನಿ. ಸೊ ಚಾರ್ಮಿನಾರ್ ಅದು ಒಂದೊಂದು ಹಾಡು ಒಂದೊಂದು ಅದ್ಭುತ ಮಾತ್ರ. ಆ ಸಿನಿಮಾ ಆಕ್ಚುಲಿ ಇಟ್ ಇಸ್ ಅ ಮ್ಯೂಸಿಕಲ್ ಹಿಟ್ ಅದು. ಹೌದೌದು. ಅಂಡ್ ಈ ಸಾಂಗ್ ಟ್ರೆಂಡಿಂಗ್ ಅವಾಗ ಯಾರ ಬಾಯಲ್ಲಿ ಕೇಳಿದ್ರು ಅದು ಒಂದೊಂದು ಹಾಡುಗೂ ಒಂದೊಂದು ಇತಿಹಾಸ ಇದೆ. ಅಂಡ್ ನೆಕ್ಸ್ಟ್ ಪ್ಯಾಥೋ ಸಾಂಗ್ ಬರಿಬೇಕಾಯ್ತು, ಅರ್ಜೆಂಟ್ ಆಗಿ ರೆಕಾರ್ಡ್ ಮಾಡ್ಬೇಕು, ಟೈಮ್ ಇಲ್ಲ ಅಂತ. ಸೊ ಜಸ್ಟ್ 11:30 ಅವಾಗ ಮಾರ್ನಿಂಗ್ 11:30 12 ಗಂಟೆ ಒಳಗೆ ಅರ್ಧ ಗಂಟೆಲಿ ಬರ್ದಂತ ಸಾಂಗು ನನ್ಗೆ ಇವತ್ತು ಕಣ್ಣಲ್ಲಿ ನೀರ್ ಬರುತ್ತೆ. ನನ್ನ ಎದೆ ಗೋಡೆ ಮೇಲೆ ಸಾಂಗು. ಆ ಸಾಂಗು ಇವತ್ತಿಗೂ ಎಷ್ಟು ಆಟೋಗಳ ಮೇಲೆ ನೋಡಿದೀನಿ. ಒಬ್ಬ ಆಟೋ ಡ್ರೈವರ್ ಎದೆ ಮೇಲೆನೆ ನನ್ನ ಎದೆ ಗೋಡೆ ಮೇಲೆ ನಿನಗಾಗಿ ಬರೆದ ಓಲೆ ಅಂತ. ಸೊ ಆ ಲೈನ್ ನ ಎದೆ ಮೇಲೆ ಹಚ್ಚಾಕ್ಸ್ಕೊಂಡಿದ್ದ ಅಯ್ಯಪ್ಪ. ನಾನು ಸೀಟಾಡಲ್ ಹೋಟ್ಲ್ ಹತ್ರ ಒಂದ್ಸತಿ ಭೇಟಿ ಮಾಡಿ ಆಟೋ ಇಂದ ಬರ್ದಿದ್ರು, ಕ್ಷಣ ಮರೆತು ಒಮ್ಮೆ ನನ್ನನ್ನ ನೀನು ಆಲಂಗಿಸು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೋಡಿದಾಗ ನನಗೆ ಎಷ್ಟು ನಿಜಕ್ಕೂ ಅದೊಂದು ಮಾಸ್ಟರ್ ಪೀಸ್ ಅಂತ ಹೇಳ್ತೀನಿ. ನಾನು ಮತ್ತೆ ಆ ತರ ಸಾಂಗ್ ಬರಿತೀನೋ ಬರೆಯಲೋ ಗೊತ್ತಿಲ್ಲ, ಬಟ್ ನನ್ನ ಎದೆ ಗೋಡೆ ಮೇಲೆ ನಿನಗಾಗಿ, ನನ್ನ ಎದೆಯ ಗೋಡೆ ಮೇಲೆ ನಿನಗಾಗಿ ಬರೆದ ಓಲೆ, ನೀ ಬಂದು ಓದುವ ಮುನ್ನ ಬಹುದೂರ ಸಾಗಿದೆ ನನ್ನೀ ಪಯಣ, ಬಹುದೂರ ಸಾಗಿದೆ ನನ್ನೀ ಪಯಣ. ಸೊ ಈ ಹಾಡು ಇದು ನನಗೆ ಸಖತ್, ನಾನು ತುಂಬಾನೇ ಕೇಳ್ತೀನಿ ಈ ಹಾಡನ್ನ. ಮತ್ತೆ ಚಾರ್ಮಿನಾರ್ ಎಲ್ಲ ಹಾಡನ್ನು ಪದೇ ಪದೇ ನಾನು ಕೇಳ್ತಾ ಇರ್ತೀನಿ. ಸೊ ಅದಾದ್ಮೇಲೆ ಮತ್ತೆ ಅದೇ ಸಿನಿಮಾದ ಹಾಡುಗಳು, ಸಿಂಡ್ರೆಲಾ ಆಗ್ಬೋದು, ಮತ್ತೆ ಕಣ್ಣ ನೀರು ಜಾರಮ್ಮನ್ನ. ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಆರ್ಯ ಅಂದ್ರೆ, ಹುಡುಗರ್ಗೆಲ್ಲ ನನ್ನ ಎದೆ ಗೋಡೆ ಮೇಲೆ ಸಾಂಗ್ ಇಷ್ಟ, ಹುಡುಗಿರ್ಗೆಲ್ಲ ಕಣ್ಣ ನೀರು ಜಾರೋ ಮುನ್ನ ಅದ್ ಬಂದು ಫಿಮೇಲ್ ವರ್ಷನ್. ಕಣ್ಣ ನೀರು ಜಾರೋ ಮುನ್ನ ಉಸಿರಾಟ ಆರೋ ಮುನ್ನ ನೀ ಬಂದು ಸೇರಿಕೋ ನನ್ನ, ಕ್ಷಣ ಮರೆತು ನಿನ್ನ ಹೇಗಿರಲಿ. ಸೊ ಇದು ಫಿಮೇಲ್ ವರ್ಷನ್. ಅದರಲ್ಲಿ ಸೆಕೆಂಡ್ ಲೈನ್ ಬರುತ್ತೆ, ಆಣೆ ಮೇಲೆ ಆಣೆ ಮಾಡಿ ಒಂದೇ ಸಮನೆ ನನ್ನ ಕಾಡಿ, ಕಾಣದಾದೆ ಇರುಳ ಮರೆ ಮಾಡಿ, ನೆನಪಲ್ಲು ಮನದಿ ನೀ ಸುಳಿದಾಡಿ ಅಂತ. ಸೊ ಆ ಸಾಂಗು ಹುಡುಗಿರು ತುಂಬಾನೇ ಇಷ್ಟಪಟ್ರು. ಮತ್ತೆ ಎಷ್ಟು ಜನ ಆ ಸಾಂಗ್ ಬಗ್ಗೆ ಹೆಣ್ಮಕ್ಳು ನನ್ನ ಹತ್ರ ಮಾತಾಡಿದ್ದಾರೆ. ಎವರ್ ಗ್ರೀನ್ ಪ್ಯಾಥೋ ಸಾಂಗ್ ಅಂತ ಹೇಳ್ಬೋದು, ಕಣ್ಣ ನೀರು ಜಾರಮ್ಮನ ಮತ್ತೆ ನನ್ನ ಎದೆ ಗೋಡೆ ಮೇಲೆ. ಅದಾದ್ಮೇಲೆ ಅದ್ರಲ್ಲೇ ಒಲವಿನ ಇನ್ನೊಂದು ಹೊಲವಿನ ಜೊತೆ ಸಾಗಿದೆ ಈ ಪಯಣ ಅಂತ, ಅದು ಚೆನ್ನಾಗಿದೆ ಸಾಂಗು. ಬಟ್ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂತು, ಅತ್ಯುತ್ತಮ ಸಂಗೀತಮಯ ಹಾಗೂ ಮನೋರಂಜನಾತ್ಮಕ ಚಿತ್ರ ಅಂತ ಸ್ಟೇಟ್ ಅವಾರ್ಡ್ ಬಂತು. ನನಗೂ ಆ ಅವಾರ್ಡ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನನ್ಗೂ ನಿನ್ಗೂ ಒಂದು ಡಾರ್ಲಿಂಗ್ ಫ್ರೆಂಡ್
ಪ್ರೇಮ್ ಲವ್ಲಿ ಸ್ಟಾರ್, ಆಮೇಲೆ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಇನ್ ಹಿಸ್ ಕರಿಯರ್. ನನ್ನ ಆರ್ಯನ ಒಬ್ಬ ಅದ್ಭುತ ಸ್ನೇಹಿತ, ನಮ್ಮ ನೆನಪಿರ್ಲಿ ಪ್ರೇಮು. ಸೊ ನನ್ ಗೆಳೆಯನ್ ಸಿನಿಮಾ ಅದು, ಅವನು ನನ್ನ ಪ್ರೇಮನು ಸಹ, ಅವರು ಸಹ ನನ್ ಗೆಳೆಯ. ಸೊ ಹಾಗಾಗಿ ಅವ್ರಿಗೆ ನಾನು ಆ ಸಾಂಗ್ ನ ಪ್ರೀತಿಯಿಂದಾನೆ ಬರ್ದೆ. ಸೊ ಬಹುದೊಡ್ಡ ಇಟ್ಟು ಪ್ರೇಮ್, ಹೌದು, ಪ್ರೇಮ್ ಸಿನಿಮಾ ಕೆರಿಯರ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಮೂವಿ ಚಾರ್ಮಿನಾರ್. ಇವತ್ತು ಪ್ರೇಮ್ ನನ್ಗೆ ಫೋನ್ ಮಾಡಿದಾಗ ಮಾತಾಡ್ತಾ ಇರ್ತಾರೆ ಸಾಂಗ್ ಬಗ್ಗೆ, ಗೆಳೆಯ ಆ ತರದ್ ಇನ್ನೊಂದ್ ಸಿನಿಮಾ ಮಾಡ್ಬೇಕು ಅಂತ. ಸೊ ಖಂಡಿತ ಆ ದಿನ ಬರ್ಲಿ, ಅದಕ್ಕೆ ನಮ್ಮ ಆರ್ಯನೇ ನಿರ್ದೇಶಕ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಟೈಮ್ ಬರ್ಬೇಕು ಗೆಳೆಯ. ನೀನು ಶರಣ್ ಅವ್ರದ್ದೊಂದು ಪಿಕ್ಚರ್ ಮಾಡಿದೆ, ಜಯಲಲಿತಾ. ಅದಾದ್ಮೇಲೆ ಎಲ್ಲೋದೆ ನೀನು?